ರೇವಣ್ಣ ಅವರ ವಿರುದ್ಧದ ಕಿಡ್ನಾಪ್ ಕೇಸ್ನಲ್ಲಿ ಒಂದ್ ಕಡೆ ಎಸ್ಐಟಿ ತನಿಖೆ ಚುರುಕು ಪಡ್ಕೊಂಡಿದೆ, ಮತ್ತೊಂದು ಕಡೆ ಸಂತ್ರಸ್ತ ಮಹಿಳೆಯ ಹುಡುಕಾಟಕ್ಕೆ ಇಳಿದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನನ್ನನ್ನ ಕಿಡ್ನಾಪ್ ಮಾಡಿಲ್ಲ ಅಂದಿರುವಂತಹ ಸಂತ್ರಸ್ತೆಯ ವಿಡಿಯೋ ಒಂದು ರಿಲೀಸ್ ಆಗಿತ್ತು. ಆ ವಿಡಿಯೋ ಕುರಿತು ಸ್ಪಷ್ಟನೆಯನ್ನ ಪಡೆಯೋದಕ್ಕೆ ಮಹಿಳೆಗಾಗಿ ಹುಡುಕಾಟ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಮಹಿಳೆ ಕೊಟ್ಟಂತಹ ಹೇಳಿಕೆ ನಿಜಾನಾ ಇಲ್ವಾ ಅಥವಾ ಬೆದರಿಸಿ ಹೇಳಿಕೆಯನ್ನ ಪಡ್ಕೊಳ್ಳಾಯ್ತಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಎಸ್ಐಟಿ ಟೀಮ್ ವಿಚಾರಣೆಯನ್ನ ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ರು. ಸಂದೇಶ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದ ದಿನಗಳಲ್ಲಿ ಅಂದ್ರೆ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಸಂತ್ರಸ್ತೆಗಾಗಿ ಹುಡುಕಾಟ ನಡೆಯುತ್ತೆ, ಆಕೆಯನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗುತ್ತೆ, ಆಕೆಯಿಂದ 161 ಸ್ಟೇಟ್ಮೆಂಟ್ ಅನ್ನ ಕೂಡ ಪಡ್ಕೊಳ್ಳುವಂತಹ ಕೆಲಸ ಆಗುತ್ತೆ. ಇದೆಲ್ಲದರ ಮಧ್ಯೆ ಎಸ್ಐಟಿ ಅಧಿಕಾರಿಗಳ ಸುಪರ್ದಿಯಲ್ಲಿ ಆಕೆ ಇದ್ದಾಳೆ ಅನ್ನುವಂಥ ಮಾಹಿತಿ ಸಿಕ್ಕಂತಹ ಸಂದರ್ಭದಲ್ಲೇ ಆಕೆ ನಾಪತ್ತೆಯಾಗಿದ್ದಾಳೆ, ಆಕೆಗಾಗಿ ಹುಡುಕಾಟ ಅನ್ನುವಂಥ ಮಾಹಿತಿ ಈಗ ಮತ್ತೆ ಲಭ್ಯವಾಗ್ತಾ ಇರೋದು. ಏನಿದು ಕತೆ ಅಂತ ಹೇಳಿ ವಿದ್ಯಾಶ್ರೀ, ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಆಕೆಯ 164 ಹೇಳಿಕೆ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಇದರ ನಡುವೆ ಅಂದ್ರೆ 164 ಹೇಳಿಕೆ ದಾಖಲು ಮಾಡಿಕೊಂಡ ನಂತರ ಆಕೆಯ ಒಂದು ವಿಡಿಯೋ ರಿಲೀಸ್ ಆಗುತ್ತೆ. ಅದು ಎಸ್ಐಟಿ ಅಧಿಕಾರಿಗಳು ಆಕೆಯನ್ನ ರಕ್ಷಣೆ ಮಾಡೋದಕ್ಕೂ ಮುನ್ನ ಮಾಡಿರುವಂತ ಒಂದು ವಿಡಿಯೋ ರಿಲೀಸ್ ಆಗುತ್ತೆ. ಆ ವಿಡಿಯೋದಲ್ಲಿ ಆಕೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾಳೆ, ರೇವಣ್ಣ ಅವರ ಕುಟುಂಬ ನನಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡ್ತಾ ಇಲ್ಲ, ನಾನು ಕಿಡ್ನಾಪ್ ಕೂಡ ಆಗಿಲ್ಲ, ಜೊತೆಗೆ ನನ್ನ ಮಗ ಗೊತ್ತಿಲ್ಲದೆ ಈ ರೀತಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ನಾನೇ ಇಷ್ಟಪಟ್ಟು 4 ದಿನ ಹೊರಗೆ ಬಂದಿದ್ದೀನಿ, ನಂತರ ವಾಪಸ್ ಬರ್ತೀನಿ ಅಂತ ಹೇಳಿ ಆ ವಿಡಿಯೋವನ್ನ ಮಾಡಿ ವಿಡಿಯೋ ರಿಲೀಸ್ ಮಾಡಿರ್ತಾರೆ. ಆದ್ರೆ ರೇವಣ್ಣ ಅವರಿಗೆ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಆ ವಿಡಿಯೋವನ್ನ ನ್ಯಾಯಾಧೀಶರು ಕನ್ಸಿಡರ್ ಮಾಡೋದಿಲ್ಲ. ಯಾಕಂದ್ರೆ ಆ ವಿಡಿಯೋವನ್ನ ನಾನು ಕನ್ಸಿಡರ್ ಮಾಡೋದಿಲ್ಲ, ಟೆಕ್ನಿಕಲ್ ಆಗಿ ವಾದ ಮಾಡಿ ಅಂತ ಹೇಳಿರ್ತಾರೆ. ಆದ್ರೆ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಅದನ್ನ ಅದನ್ನು ಕಂಪ್ಲೀಟ್ ಆಗಿ ವೆರಿಫೈ ಮಾಡುವಂತಹ ಒಂದು ಸವಾಲಿರುವಂಥದ್ದು. ಹಾಗಾಗಿ ಈಗ ಪ್ರಮುಖವಾಗಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು ಆ ವಿಡಿಯೋದಲ್ಲಿರುವಂತಹ ಕಂಟೆಂಟ್ನ ಬೇಸ್ ಮೇಲೆ ಆಕೆಯ ಹೇಳಿಕೆಯನ್ನ ಪಡಿಲೇಬೇಕಾಗುತ್ತೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಆಕೆ ರೇವಣ್ಣನಿಗೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡಿಲ್ಲ, ಅವರ ಕುಟುಂಬ ಕೂಡ ಯಾವುದೇ ರೀತಿಯ ತೊಂದರೆಯನ್ನ ಕೊಟ್ಟಿಲ್ಲ, ನಾನು ಕಿಡ್ನಾಪ್ ಆಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಆಕೆ ಎಸ್ಐಟಿ ಅಧಿಕಾರಿಗಳ ಮುಂದೆ 161 ಹೇಳಿಕೆಯನ್ನ ಏನು ದಾಖಲು ಮಾಡ್ತಾರೆ ಅದು ನಿಜನಾ ಅಥವಾ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡಿರೋದು ನಿಜನಾ, ಇದನ್ನ ವೆರಿಫೈ ಮಾಡಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ಹಂತದಲ್ಲಿ ನ್ಯಾಯಾಲಯದಲ್ಲಿ ಆ ಒಂದು ವಿಡಿಯೋವನ್ನ ಇಟ್ಕೊಂಡು ಪ್ರಶ್ನೆ ಮಾಡುವಂತ ಸಾಧ್ಯತೆಗಳಿರ್ತಾವೆ. ಹಾಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಫೋನ್ನ ಮುಖಾಂತರವಾಗಿ ಆಕೆಯ ಸಂಪರ್ಕ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಫೋನ್ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಆಕೆಯ ಹುಡುಕಾಟವನ್ನ ಅಂದ್ರೆ ಸಂತ್ರಸ್ತ ಮಹಿಳೆಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆಕೆಯನ್ನ ವಿಚಾರಣೆಗೆ ಕರೆದು ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಪಡಿಬೇಕಾಗುತ್ತೆ, ಅಥವಾ ಆಕೆ ಎಲ್ಲಿರ್ತಾರೋ ಅಲ್ಲಿಯೇ ಹೋಗಿ ಆಕೆಯಿಂದ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಪಡಿಬೇಕಾಗುತ್ತೆ. ಒಂದು ವೇಳೆ ಇಲ್ಲಿ 2 ರೀತಿಯ ಚಾನ್ಸಸ್ಗಳಿರ್ತಾವೆ. ಅಂದ್ರೆ ಒಂದು ವೇಳೆ ಆಕೆ ಏನಾದ್ರೂ ಕಿಡ್ನಾಪ್ ಆಗೇ ಇಲ್ಲ, ನಾನಾಗಿಯೇ ಹೋಗಿದ್ದೆ, ಆ ಸಂದರ್ಭದಲ್ಲಿ ನೀವು ರಕ್ಷಣೆ ಮಾಡಿದ್ರಿ ಅಂತ ಹೇಳಿದ್ರೆ ಆ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಅದನ್ನ ನ್ಯಾಯಾಧೀಶರ ಮುಂದೆ ತರುವಂತ ಕೆಲಸವನ್ನ ಮಾಡಲಾಗುತ್ತೆ. ಒಂದು ವೇಳೆ ಆಕೆ ನಿಜಕ್ಕೂ ಕಿಡ್ನಾಪ್ ಆಗಿದ್ದೆ, ಆ ಕಿಡ್ನಾಪ್ ಆಗಿದ್ದಂತ ಸಂದರ್ಭದಲ್ಲಿ ನನಗೆ ಫೋರ್ಸ್ಫುಲಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿಸ್ಕೊಂಡು ಅಂತ ಹೇಳಿದ್ರೆ ಆಗ ರೇವಣ್ಣ ಅವರಿಗೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಈ ಜಾಮೀನು ರದ್ದು ಕೋರಿ ಏನು ಅರ್ಜಿಯನ್ನ ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಇದನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ತರುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಈ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸೋದಕ್ಕೆ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ಆಕೆಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.